ಮಧ್ಯಪ್ರಾಚ್ಯ ಯುದ್ಧದ ಬೆಳವಣಿಗೆಗಳು ತಿರುಗುಬಾಣ ಆಗಿದೆ. ಇಸ್ರೇಲ್ ಲೆಬನಾನ್ ನಡುವೆ 10 ದಿನಗಳ ಕದನ ವಿರಾಮ ಜಾರಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದನ್ನ ತಮ್ಮ ವಿಜಯ ಅಂತ ಬಣ್ಣಿಸಿದ್ದಾರೆ. ಆದರೆ ಹಿಜ್ಬುಲ್ಲಾ ಗುಂಪು ಔಪಚಾರಿಕವಾಗಿ ಇದನ್ನು ಒಪ್ಪಿಕೊಂಡಿಲ್ಲದೆ ಇದ್ರೂ ಕೂಡ ವಿರಾಮವನ್ನ ಪಾಲಿಸ್ತಾ ಇದೆ. ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ತನ್ನ ಸೈನ್ಯವನ್ನು ಉಳಿಸಿಕೊಂಡಿದೆ. ನಿವಾಸಿಗಳು ಮನೆಗೆ ತೆರಳುವುದನ್ನು ಎಚ್ಚರಿಸಿದೆ. ಇದು ಇರಾನ್ ಯುದ್ಧದ ವಿಶಾಲ ಚೌಕಟ್ಟಿನಲ್ಲಿ ತಾತ್ಕಾಲಿಕ ವಿರಾಮ ಅಂತ ನಾವು ಕರೀಬಹುದು. ಹಾರ್ಮುಜ್ ಕಣಿವೆಯ ಸ್ಥಿತಿ ಸದ್ಯಕ್ಕೆ ಸುಧಾರಿಸಿದೆ. ಇರಾನ್ ಸರ್ಕಾರ ಕದನ ವಿರಾಮದ ಅವಧಿಯಲ್ಲಿ ವಾಣಿಜ್ಯ ಹಡಗುಗಳಿಗೆ ಕಣಿವೆಯನ್ನು ಪೂರ್ಣವಾಗಿ ತೆರೆದಿದೆ. ಇದರಿಂದ ತೈಲ ಬೆಲೆ ಕುಸಿದಿದೆ. ಟ್ರಂಪ್ ಸರ್ಕಾರ ಇರಾನ್ ಬಂದರುಗಳ ಮೇಲೆ ನೌಕಾ ದಿಗ್ಬಂಧನ ಹೇರಿದ್ರಿಂದ ಜಾಗತಿಕ ತೈಲ ಸರಬರಾಜು ಅಸ್ಥಿರಗೊಂಡಿತ್ತು. ಆದರೆ ಈಗ ವಿರಾಮದೊಂದಿಗೆ ತಾತ್ಕಾಲಿಕ ಉಪಶಮನ ಆಗಿದೆ. ಅಮೆರಿಕದ ದಿಗ್ಬಂಧನಕ್ಕೆ ಯುರೋಪ್, ಚೀನಾ, ಸ್ಪೇನ್ ಮತ್ತು ಬ್ರಿಟನ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ದಿಗ್ಬಂಧನದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತಾನೂ ತಿಳಿಸಿದ್ರು. ಫ್ರಾನ್ಸ್, ಬ್ರಿಟನ್ ಮುಂದಾಳತ್ವದಲ್ಲಿ 35 ದೇಶಗಳ ಮಲ್ಟಿ ನ್ಯಾಷನಲ್ ಮಿಷನ್ ರಚಿಸುವ ಯೋಜನೆಯೊಂದಿದೆ. ಇದು ಟ್ರಂಪ್ ಅವರ ಏಕಪಕ್ಷೀಯತೆಗೆ ಜಾಗತಿಕ ಧ್ವನಿಯಾಗಬಹುದು. ಲೆಬನಾನ್ ಇಸ್ರೇಲ್ ಕದನ ವಿರಾಮ ಶಾಶ್ವತ ಶಾಂತಿ ಮಾತುಕತೆಗಳಿಗೆ ಬಾಗಿಲನ್ನು ತೆರೆದಂತಿದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ನೇರ ಮಾತುಕತೆಗಳು 1993ರ ನಂತರದಲ್ಲಿ ಮೊದಲ ಬಾರಿಗೆ ನಡೀತಿರೋದು. ನೆತಾನ್ಯಹು ಹೆಜ್ಬುಲ್ಲಾ ನಿಶಸ್ತ್ರೀಕರಣಕ್ಕಾಗಿ ಒತ್ತಾಯಿಸ್ತಾ ಇದ್ರೆ, ಲೆಬನಾನ್ ಇಸ್ರೇಲ್ ಸೈನ್ಯ ಹಿಂದಕ್ಕೆ ಹೋಗೋದು ಮತ್ತು ಸಾರ್ವಭೌಮತ್ವಕ್ಕಾಗಿ ಒತ್ತಾಯಿಸ್ತಾ ಇದೆ. ಈ 10 ದಿನಗಳ ಅವಧಿಯನ್ನು ವಿಸ್ತರಿಸುವ ಸಾಧ್ಯತೆ ಕೂಡ ಸದ್ಯಕ್ಕೆ ಕಾಣಿಸ್ತಾ ಇದೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿ ನಿಲ್ಲದ ಹೊರತು ಮಾತುಕತೆ ಇಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ತಿಳಿಸಿದ್ರಿಂದ ಅಮೆರಿಕ ಇಸ್ರೇಲ್ ಜೊತೆ ಮಾತಾಡಿ ಕದನ ವಿರಾಮಕ್ಕೆ ಅದನ್ನು ಒಪ್ಪಿಸಿದೆ. ಈ ಬಗ್ಗೆ ಖಾತ್ರಿಯಾದ ನಂತರವಷ್ಟೇ ಇರಾನ್ ಹಾರ್ಮುಜ್ ಅನ್ನು ತೆರೆದಿದೆ. ಇಲ್ಲಿ ಇರಾನ್ ಯುದ್ಧದ ಆರಂಭದಿಂದಲೂ ಕಾರ್ಯತಂತ್ರದ ದೃಷ್ಟಿಯಿಂದ ಗೆಲುವನ್ನ ಸಾಧಿಸ್ತಾನೇ ಬಂದಿದೆ. ಇದೇ ಹೊತ್ತಲ್ಲಿ ಟ್ರಂಪ್ನ ಅತಾರ್ಕಿಕ ನಿಲುವುಗಳು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇರಾನ್ನ ಗ್ರಿಡ್ ಶಕ್ತಿಯನ್ನು ನಾಶ ಮಾಡೋದು ಅಂತ ಬೆದರಿಕೆ ಹಾಕೋದು, ಇಸ್ರೇಲ್ಗೆ ಬಾಂಬ್ ಹಾಕೋದನ್ನ ನಿಷೇಧ ಮಾಡಿದ್ದೀವಿ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಬಡಾಯಿ ಕೊಚ್ಕೊಳ್ಳೋದು, ಇಸ್ಲಾಮಾಬಾದ್ ಮಾತುಕತೆಗಳು ವಿಫಲವಾದ ನಂತರ ತುರ್ತು ದಿಗ್ಬಂಧನ ಹಾಕೋದು, ಇವುಗಳು ರಾಜಕೀಯ ಲಾಭಕ್ಕಾಗಿ ಜಾಗತಿಕ ಆರ್ಥಿಕತೆಯನ್ನ ಅಪಾಯಕ್ಕೆ ತಳ್ಳುವ ಅತಾರ್ಕಿಕತೆಯಲ್ಲದೆ ಮತ್ತೇನೂ ಅಲ್ಲ. ಭಾರತೀಯ ದೃಷ್ಟಿಕೋನದಲ್ಲಿ ಅಮೆರಿಕದ ಏಕಪಕ್ಷೀಯ ಬಲಪ್ರಯೋಗ ಜಾಗತಿಕ ಶಾಂತಿಗೆ ಅಪಾಯ. ಹಾರ್ಮುಜ್ ಕಣಿವೆ ಭಾರತದ ತೈಲ ಆಮದಿಗೆ ನಿರ್ಣಾಯಕ. ಶಾಶ್ವತ ಶಾಂತಿ ಮಾತುಕತೆಗಳು ಮಾತ್ರನೇ ಸ್ಥಿರತೆಯನ್ನು ತರುತ್ತೆ. ಟ್ರಂಪ್ನ ರಣತಂತ್ರ ತಾತ್ಕಾಲಿಕ ವಿಜಯವನ್ನ ನೀಡಿದ್ರು ದೀರ್ಘಕಾಲೀನ ಫೆಡರಲ್ ಸಮತೋಲನವನ್ನ ಕೆಡಿಸುತ್ತೆ. ಈ ವಿರಾಮ ನಿಜವಾದ ಶಾಂತಿಗೆ ಪ್ರಾರಂಭ ಆಗ್ಲಿ, ಸಾಮಾನ್ಯ ನಾಗರಿಕರ ಕಿವಿಗಳಿಗೆ ಗುಂಡಿನ ಮೊರೆತ ಕೇಳದಂತಾಗ್ಲಿ ಅನ್ನೋದೇ ಎಲ್ಲರ ಆಶಯ. ಯುದ್ಧ ಯಾರಿಗೂ ಒಳ್ಳೆಯದನ್ನ ಮಾಡೋದಿಲ್ಲ ಅನ್ನೋದೇ ಅಂತಿಮ ಸತ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.